ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತು ಧರ್ಮಸ್ಥಳದಲ್ಲಿ ಮತ್ತೆ ನವ ಚೈತನ್ಯ ಮೂಡಿತ್ತು. ಸುಳ್ಳಿನ ಕಾರ್ಮೋಡ ಸುರಿದು ಬೆಳ್ಮುಗಿಲು ಕಾಣಿಸಿತ್ತು. ಜೈನ ಸಮುದಾಯದ ಭಟ್ಟಾರಕರು ಧರ್ಮಸ್ಥಳ ಜಾಥಾ ಮಾಡಿ ಕಾವಂಧರಿಗೆ ಜಯಘೋಷ ಹಾಕಿದ್ರು. ಸತ್ಯ ಬಿಟ್ಟು ಹೋಗಿಲ್ಲ, ಹೋಗೋದು ಇಲ್ಲ ಅಂತ ಭಕ್ತರಿಗೆ ಹೆಗ್ಗಡೆಯವರು ಸಂದೇಶ ರವಾನಿಸಿದ್ರು. ನೇತ್ರಾವತಿ ತೀರದಲ್ಲಿ ಅಸ್ಥಿಪಂಜರದ ಷಡ್ಯಂತ್ರ ಹೆಣೆದವರಿಗೆ ಎಸ್ಐಟಿ ಬಿಸಿ ಮುಟ್ಟಿಸಿದೆ. ಬುರುಡೆ ಚೆನ್ನನಿಗೆ ವಿಚಾರಣೆ ಮಾಡಿ ಲಕ್ಷಾಂತರ ರೂಪಾಯಿ ಹಣದ ಸತ್ಯ ಬಯಲು ಮಾಡಿದೆ. ತಿಮರೋಡಿಗೆ ಬುರುಡೆ ಸಂಕಷ್ಟ ಶುರುವಾಗಿದೆ. ಸುಜಾತಾ ಅಜ್ಜಿ ವಿಚಾರಣೆಯೇ ಎಸ್ಐಟಿ ಅಧಿಕಾರಿಗಳಿಗೆ ಸವಾಲಾಗಿದೆ. ದಸರಾ ಉದ್ಘಾಟಕಿ ಬಾನು ಮುಷ್ತಾಕ್ ಬಗ್ಗೆ ಬಿಜೆಪಿಯಲ್ಲೇ ದ್ವಂದ್ವ ಇದ್ದಂತೆ ಕಾಣ್ತಿದೆ. ಕನ್ನಡಾಂಬೆಯನ್ನ ಒಪ್ಪದ ಲೇಖಕಿ ಆಯ್ಕೆಗೆ ಮೊದಲು ತಕರಾರು ತೆಗೆಯದ ಯದುವೀರ್ ಯೂಟರ್ನ್ ಹೊಡೆದಿದ್ದಾರೆ. ಕೇಸರಿ ಪಡೆ ವಿರೋಧ ನಿಲ್ಲದ್ದಾಗಿದೆ. ನಾಡದೇವಿಗೆ ಬಾನು ಪುಷ್ಪಾರ್ಚನೆ ಮಾಡೋದನ್ನ ಮುಸ್ಲಿಂ ಸಮುದಾಯ ಒಪ್ಪಿದೆ. ಕನ್ನಡಿಗರ ಯಜಮಾನ ಸಾಹಸ ಸಿಂಹನಿಗೆ ಅಪಮಾನ ಮಾಡಿದವರಿಗೆ ಶಾಸ್ತಿಯಾಗಿದೆ. ವಿಷ್ಣು ಸಮಾಧಿ ಒಡೆದು ಹಾಕಿದ್ದ ಅಭಿಮಾನ್ ಸ್ಟುಡಿಯೋ ಇದ್ದ 20 ಎಕರೆ ಜಾಗವನ್ನೇ ಸರ್ಕಾರ ವಶಕ್ಕೆ ಪಡೆದಿದೆ. ಇಹಲೋಕ ತ್ಯಜಿಸಿದ್ರೂ ವಿಷ್ಣುವರ್ಧನ್ರ ನೆಮ್ಮದಿಗೆ ಭಂಗ ತಂದಿದ್ದ ಬಾಲಣ್ಣನ ಕುಟುಂಬಕ್ಕೆ ಆಘಾತವಾಗಿದೆ. ವರುಣದೇವನ ಆಟಾಟೋಪಕ್ಕೆ ಉತ್ತರ ಭಾರತ ಜರ್ಜರಿತವಾಗಿದೆ. ದೇವಭೂಮಿಯಲ್ಲಿ ಮೇಘರಾಜನ ಮರ್ದನಕ್ಕೆ ಸಾವಿನ ಚೀತ್ಕಾರದ ಜೊತೆ ಜನರ ಜೀವನ ಬೀದಿಗೆ ಬಿದ್ದಿದೆ. ಕಣಿವೆನಾಡು ಕಾಶ್ಮೀರ ಮಾತಾ ವೈಷ್ಣೋದೇವಿ ಅವಕೃಪೆಗೆ ಒಳಗಾಗಿದೆ. ಹಿಮಾಚಲ, ನವದೆಹಲಿ, ಮುಂಬೈನಲ್ಲಿ ಹಳೆ ಅವಾಂತರ ನಿಲ್ಲದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.